ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೋದಿಕೇರಲ್ಲಿ ಬರುವಂಥ ಸೋಪ್ ವಾಶ್ ವೈಟ್ ಪರ್ಲ್ ಸೋಪ್ನ ಡೆಮೋವನ್ನು ತೋರಿಸ್ತಿದ್ದೇನೆ. ಇದನ್ನು ಮಾರ್ಕೆಟಲ್ಲಿ ಸಿಗುವಂತಹ ನಿಮಗೆಲ್ಲರಿಗೂ ಪರಿಚಯ ಇರುವಂತಹ ಸೋಪ್ ಜೊತೆ ಕಂಪೇರ್ ಮಾಡ್ತಾ ಇದ್ದೇನೆ. ಸೊ ನೋಡುವ ಯಾವುದು ಬೆಸ್ಟ್ ಕ್ವಾಲಿಟಿಯಲ್ಲಿ ಇದೆ ಹೇಳಿ. 2 ಗ್ಲಾಸಲ್ಲಿ ಸಹ ನಾನು ನೀರನ್ನು ತೆಕ್ಕೋತಿದ್ದೇನೆ. ಈಕ್ವಲ್ ಪೋರ್ಷನಲ್ಲಿ 2 ಗ್ಲಾಸಲ್ಲಿ ಸಹ ನೀರನ್ನು ಹಾಕ್ತಿದ್ದೇನೆ. ಇದನ್ನು ನಾನು ಸ್ನಾನಕ್ಕೆ ಕಂಪೇರ್ ಮಾಡಲಿಕ್ಕೋಸ್ಕರ ಈ ನೀರನ್ನು ಕೊಳೆ ಮಾಡ್ತಿದ್ದೇನೆ. ನಮ್ಮ ಬಾಡಿಯಲ್ಲಿ ಹೇಗೆ ಕೊಳೆ ಇರುತ್ತೋ ಅದೇ ರೀತಿ ಇವಾಗ ನಾನು ಈ ನೀರನ್ನು ಕೊಳೆ ಮಾಡ್ತಾ ಇದ್ದೇನೆ. ಇದಕ್ಕೋಸ್ಕರ ನಾನು ಬೆಟಡಿನನ್ನು ಯೂಸ್ ಮಾಡ್ತಿದ್ದೇನೆ. ಬೆಟಡಿನಲ್ಲಿ ಸ್ಮೆಲ್ ಇದೆ, ಕೊಳೆ ಇದೆ, ಅದಕ್ಕೋಸ್ಕರ ನಾನು ಈ ಬೆಟಡಿನನ್ನು ಹಾಕ್ತಿದ್ದೇನೆ. ನಮ್ಮ ಬಾಡಿಯಲ್ಲಿ ಹೇಗೆ ಬೆವರು ಸ್ಮೆಲ್ ಬರುತ್ತೋ ಅದೇ ರೀತಿ ನಾನು ಈ ನೀರನ್ನು ಕೊಳೆ ಮಾಡಿದ್ದೇನೆ. ಇವಾಗ ಈ ನೀರಿಗೆ ನಾನು ಸೋಪನ್ನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಇವಾಗ ಸೋಪನ್ನು ಆ್ಯಡ್ ಮಾಡ್ತೀನಿ. ನಮ್ಮ ಸೋಪ್ ವಾಶ್ ವೈಟ್ ಪರ್ಲ್ 3-in-1 ಬೆನಿಫಿಟ್ಸಲ್ಲಿದೆ. ಮಾಯ್ಶ್ಚರೈಸರ್ ಇದೆ, ಬ್ಯಾಕ್ಟೀರಿಯಾ ಪ್ರೊಟೆಕ್ಷನ್ ಆಗಿದೆ ಆ್ಯಂಡ್ ಡಿಯೋಡ್ರೈಸ್ ಮಾಡುತ್ತೆ. 1 ಗ್ಲಾಸಲ್ಲಿ ಮಾರ್ಕೆಟ್ ಸೋಪನ್ನು ಹಾಕಿದ್ದೀನಿ, ಇನ್ನೊಂದು ಗ್ಲಾಸಲ್ಲಿ ನಮ್ಮ ಸೋಪ್ ವಾಶ್ ಸೋಪನ್ನು ಹಾಕಿದ್ದೀನಿ. ಸೊ ಬೆಸ್ಟ್ ಕ್ವಾಲಿಟಿಯಲ್ಲಿರುವಂತಹ ಗ್ರೇಡ್ 1 ಸೋಪ್ ಆಗಿದೆ ಆ್ಯಂಡ್ TFM ಕ್ವಾಲಿಟಿ. ಸೋಪನ್ನು ನೋಡುವಾಗ ನಾವು ಅದರ ಒಂದು TFM ಕ್ವಾಲಿಟಿಯನ್ನು ನೋಡಬೇಕಾಗುತ್ತೆ. ಗ್ರೇಡ್ 1ನಲ್ಲಿ ಮಾತ್ರ ಇರುತ್ತೆ ಆ್ಯಂಡ್ 76% ಅಷ್ಟು TFM ಕ್ವಾಲಿಟಿ ಇರುವಂತಹ ನಮ್ಮ ಸೋಪ್ ಆಗಿದೆ. ಸೊ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ, ನೀರಲ್ಲಿ ಆಗುವಂತಹ ಚೇಂಜಸ್ ನಿಮಗೆ ಕಾಣ್ತಾ ಇದೆ. ಸೊ ನಮ್ಮ ಸೋಪ್ ಯಾವ ರೀತಿ ಕೊಳೆಯನ್ನು ಕ್ಲೀನ್ ಮಾಡ್ತಿದೆ ಹೇಳುವಂಥದ್ದು. ಸೊ ಬೇಗನೆ ಇನ್ಸ್ಟಂಟ್ ರಿಸಲ್ಟ್ ಬರುತ್ತೆ. ಸೊ ಕಾಣ್ತಿರ್ಬೋದು ಡಿಫ್ರೆನ್ಸ್ ಹೇಳುವಂಥದ್ದು. ಸೊ ಅಷ್ಟು ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿರುವಂತಹ ವೈಟ್ ಪರ್ಲ್ ಸೋಪ್ ಆಗಿದೆ. ಸೊ ಹೊರಗಡೆ ಮಾರ್ಕೆಟ್ ಸೋಪ್ ತುಂಬ ರಿಸಲ್ಟು ಕಾಣ್ತಿಲ್ಲ ಆ್ಯಂಡ್ ಹಿಡಿಲಿಕ್ಕೂ ಬರ್ತಿಲ್ಲ. ಸೋಪ್ ಅಷ್ಟು ಚಿಪ್ ಆಗಿದೆ ಅದು. ಆ್ಯಂಡ್ ನಮ್ಮ ಸೋಪ್ ತುಂಬ ಡ್ರೈ ಇದೆ ಆ್ಯಂಡ್ ಬೇಗ ಕರಗೋದು ಇಲ್ಲ. ಸೊ ಎಷ್ಟು ಕ್ಲಿಯರ್ ರಿಸಲ್ಟ್ ಕಾಣ್ತಿದೆ ಹೇಳಿದರೆ, ನಮ್ಮ ನೀರು ಎಷ್ಟು ಪ್ಯೂರ್ ಆಗಿದೆ ಆ್ಯಂಡ್ ಒಳ್ಳೆ ಡಿಯೋಡ್ರೈಸು ಆಗುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ.